ನೋಡಿ, ಆಗ್ಲಿಂದ ಎಲ್ರೂ ವಾದ ಮಾಡ್ತಾ ಇದ್ದೀರಾ. ಏನಾಯ್ತು ಅಂತ ಯಾರು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಬಿಡಿಸಿ ಹೇಳಿದ್ರೆ ತಾನೇ ಯಾರಿಂದ ಏನ್ ತಪ್ಪಾಗಿದೆ ಅಂತ ಹೇಳಕ್ ಸಾಧ್ಯ. ಕಾವೇರಿ ಏನ್ ಮಾಡಿದ್ಲು ಅಂತ ಹೇಳಿ, ಆವಾಗ ನನಗೆ ಬುದ್ಧಿ ಹೇಳೋದಕ್ಕೆ ಸಾಧ್ಯ. ಸ್ವಲ್ಪ ಬಿಡಿಸಿ ಹೇಳಿ. ನಾನು ಹೇಳ್ತೀನಿ. ಕಾವೇರಿ, ಆಫೀಸಲ್ಲಿ ಏನಾಯ್ತು? ಎಸ್ಟೇಟ್ ಓನರ್ಸ್ ಮುಂದೆ ಇವರನ್ನ ಬೈದು ಅವಮಾನ ಮಾಡಿದ್ಯಂತೆ. ಸರ್, ನಾನೇನ್ ಬೈದು ಅವಮಾನ ಮಾಡ್ಲಿಲ್ಲ. ತಪ್ಪು ಮಾಡ್ತಾ ಇದ್ರು, ಇದು ಸರಿಯಲ್ಲ ಅಂತ ಎಚ್ಚರಿಕೆ ಕೊಟ್ಟೆ ಅಷ್ಟೇ. ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಹಾಗೆ ಬಂದವ್ರ ಮುಂದೆ ಮಾತಾಡಿದ್ರೆ ಅದು ಅವಮಾನ ಅಂತಾನೆ ಅನ್ಸ್ಕೊಳತ್ತೆ. ಮಲ್ಲಿಕಾ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕಾವೇರಿ, ಏನಾಯ್ತು ಅಂತ ಬಿಡಿಸಿ ಹೇಳು. ಸರ್, ಮಲ್ಲಿಕಾ ಮತ್ತೆ ತೇಜು ಅವರು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಸಿವಿಕ್ ಕಾಫಿ ಬೀನ್ಸ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ನಮ್ ಕಾಫಿ ಎಸ್ಟೇಟ್ ಓನರ್ಸ್ ಹತ್ರ ಇದನ್ನ ಮಾಡ್ಕೊಡಿ, ನಾವೇ ಸಿವಿಕ್ ಕ್ಯಾಟ್ಸ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅವ್ರದಕ್ಕೊಪ್ಪದೆ ನನ್ನ ಹತ್ರ ಬಂದು ಹೇಳಿದಾಗ ಕಾಫಿ ಬೋರ್ಡ್ ಇಂಡಿಯಾ ಪ್ರಕಾರ ಸಿವಿಕ್ ಕಾಫಿ ಉತ್ಪಾದನೆ ಮಾಡೋದಕ್ಕೆ ಅನುಮತಿ ಇಲ್ಲ. ಆ್ಯಂಡ್ ಇಂಡಿಯನ್ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಇದು ಕಾನೂನು ಬಾಹಿರ. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮ್ಮ ಕಂಪನಿ ಮುಚ್ಚೋ ಪರಿಸ್ಥಿತಿ ಬರ್ಬೋದು ಅಂತ ನಾನು ಅವ್ರನ್ನ ತಡೆದೆ. ಇದು ತಪ್ಪಾ? ತಪ್ಪೆ. ಅಲ್ಲ, ನಾವೇನ್ ಯಾರು ಮಾಡದೇ ಇರೋ ಬಿಸ್ನೆಸ್ ಮಾಡ್ತಾ ಇದೀವ ಅಪರಾಧ ಅನ್ನೋದಕ್ಕೆ? ಹಾಗ್ ಮಾಡೋದೇ ತಪ್ಪು ಅನ್ನೋದಾಗಿದ್ರೆ ಮಾರ್ಕೆಟ್ ಅಲ್ಲಿ ಸಿವಿಟ್ ಕಾಫಿ ಪೌಡರ್ ಹೇಗ್ ಸಿಗ್ತಾ ಇತ್ತು? ಸಿವಿಟ್ ಕಾಫಿಗೆ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಡಿಮ್ಯಾಂಡ್ ಇದೆ, ಗೊತ್ತಾ ನಿಮ್ಗೆ? ಅಲ್ಲ, ಅದರಿಂದ ನಾವು ಕೋಟಿ ಕೋಟಿ ದುಡ್ಡು ಮಾಡ್ಬೋದು. ಮಲ್ಲಿಕಾ, ಪ್ಲೀಸ್ ಡೋಂಟ್ ಇಂಟರ್ಫಿಯರ್. ನಾನೀಗ ಕಾವೇರಿ ವರ್ಷನ್ ಕೇಳ್ತಾ ಇದ್ದೀನಿ, ನಿನ್ ವರ್ಷನು ಕೇಳ್ತೀನಿ. ಕಾವೇರಿ, ಗೋ ಆನ್. ಇನ್ನು ಕಾತಿ ಪ್ರಬಲ ಅವರು ಹಿಂದೆ ಕರ್ಕೊಂಡ್ ಬಂದು ಫೈನಲೈಸ್ ಮಾಡಿರೋ ಡೀಲಲ್ಲಿ 20% ಪ್ರಾಫಿಟ್ ಸಾಕಾಗಲ್ಲ, 40% ಬೇಕು ಅಂತ ಕ್ಲೈಂಟ್ಸ್ನ ಪ್ರೆಷರೈಸ್ ಮಾಡ್ತಾ ಇದ್ರು. ಅವರು ಆಗಲ್ಲ ಅಂತ ಆ ಡೀಲ್ನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ರು. ನಾನು ಅವ್ರನ್ನ ತಡೆದೆ. ಕೊಟ್ಟ ಮಾತನ್ನ ತಪ್ಪೋದು, ಲಾಭಕ್ಕೋಸ್ಕರ ಡೀಲ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಸರಿ ಅಲ್ಲ ಅಂತ ತಿಳಿಸಿ ಹೇಳ್ದೆ. ಇದು ತಪ್ಪಾ ಸರ್? ಮಾಡ್ತಾ ಇರೋ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಇಂದ ರನ್ ಆಗ್ತಿದ್ರೆ ಅದು ಸಕ್ಸಸ್ಫುಲ್ ಕಂಪನಿ ಅಂತ ಹೇಳ್ತಾರೆ. ಮಾಡ್ತಾ ಇರೋ ಬಿಸ್ನೆಸ್ ಅಲ್ಲಿ ಪ್ರಾಫಿಟೇ ಇಲ್ಲ ಅಂದ್ರೆ ಅದ್ ಹೇಗ್ ಸಕ್ಸಸ್ಫುಲ್ ಆಗತ್ತೆ? ಅದಕ್ಕೋಸ್ಕರ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೋತಿದ್ವಿ. ಅದ್ರಲ್ಲೇನ್ ತಪ್ಪು? ನೋ ಚಾನ್ಸ್. ಕಂಪನಿ ಸಿದ್ಧಾಂತಗಳನ್ನ ಬದಲಾಯಿಸೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ತಪ್ಪು ನಿಮ್ ಕಡೆ ಇಟ್ಕೊಂಡು ಕಾವೇರಿನ ಬ್ಲೇಮ್ ಮಾಡ್ತಾ ಇದ್ದೀರಾ. ದಿಸ್ ಇಸ್ ನಾಟ್ ಫೇರ್. ನೀವೆಲ್ಲ ಎಜುಕೇಟೆಡ್ ಆಗಿ ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದೀರಾ? ಒಬ್ಬರನ್ನ ಹೇಟ್ ಮಾಡೋದಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ. ಅದನ್ನ ಮೀರಿ ಹೇಟ್ ಮಾಡಿದ್ರೆ ತಪ್ಪು ಅವರಲ್ಲ, ನಿಮ್ಮಲ್ಲಿದೆ ಅಂತ ಅರ್ಥ. ನಿಮ್ಗಿದು ಅಷ್ಟು ಅರ್ಥ ಆಗ್ತಿಲ್ವಾ? ಸರ್ ಪ್ಲೀಸ್, ಈ ಟಾಪಿಕ್ನ ಇಲ್ಲೇ ಬಿಟ್ಬಿಡಿ. ಇಲ್ಲ ಕಾವೇರಿ, ಇದನ್ನ ಇಲ್ಲಿಗೆ ಬಿಡಕ್ಕಾಗಲ್ಲ. ಯಾಕೆಂದ್ರೆ ಇದು ಪರ್ಸನಲ್ ವಿಷಯ ಅಲ್ಲ, ಕಂಪನಿ ವಿಷಯ. ವಿಶ್ವಾಂಬರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಂಬಿಕೆ, ವಿಶ್ವಾಸದ ಆಧಾರದ ಮೇಲಿದೆ. ಅದನ್ನ ಅಲ್ಗಾಡ್ಸೋದಿಕ್ ಹೋದ್ರೆ ನಾನ್ ಸುಮ್ಮನೆ ಇರಲ್ಲ. ಎಸ್ಟೇಟ್ ಓನರ್ಸ್ ಇಂದ ಹಿಡಿದು ಕಸ್ಟಮರ್ಸ್ ವರ್ಗೂ ನಮ್ಮ ಬ್ರ್ಯಾಂಡ್ ಅನ್ನ ನಂಬಿದ್ದಾರೆ.
ಅವ್ರ ವಿಶ್ವಾಸನ ನಾವು ಗಳಿಸಿರೋದಕ್ಕೆ ಇವತ್ತು ಕಂಪನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ. ಆ ನಂಬಿಕೆ ವಿಶ್ವಾಸನ ಹಾಳು ಮಾಡುವಂತ ಕೆಲಸ ಯಾರೇ ಮಾಡಿದ್ರು ನಾನ್ ಸುಮ್ಮನೆ ಇರೋನಲ್ಲ. ಹುಷಾರ್. ಲಾಭದ ಆಸೆಗೆ ಕಂಪನಿನ ಸಕ್ಸಸ್ ಮಾಡಬೇಕು, ಚಾಲೆಂಜಲ್ಲಿ ಗೆಲ್ಲಬೇಕು ಅನ್ನೋ ಒಂದೇ ರೀಸನ್ಗೆ ಯಾರು ಮಣ್ಣು ತಿನ್ನೋ ಕೆಲಸ ಮಾಡಲ್ಲ ತಾನೇ? ಗೆಲ್ಲೋದಿಕ್ಕೋಸ್ಕರ ನೀವು ಮಣ್ಣು ತಿಂತೀರಾ ಹೇಳಿ? ಇಲ್ಲ ತಾನೇ? ಮತ್ ಯಾಕೆ ಈ ರೀತಿ ಮಾಡಿದ್ರಿ? ವಿಶ್ವಾಂಬರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇಲ್ಲಿ ತನಕ ಯಾವ ಸಿದ್ಧಾಂತ ಆಧಾರದ ಮೇಲೆ ನಡೀತಾ ಇತ್ತೋ ಇನ್ನು ಮುಂದೆ ಕೂಡ ಅದೇ ಸಿದ್ಧಾಂತ ಅದೇ ಆಧಾರದ ಮೇಲೆ ನಡಿಬೇಕು. ಅದರ ವಿರುದ್ಧ ಯಾರೇ ಹೋದ್ರೂ ಕಾವೇರಿ ಆಕ್ಷನ್ ತಗೋಬಹುದು. ಅದಕ್ಕೆ ಒಬ್ಬ ಫೌಂಡರ್ ಆಗಿ ನನ್ನ ಅನುಮತಿ ಇದೆ. ಈ ಪ್ರೀತಮ್ ನಾನು ಕಣ್ಣಾಕಿರೋ ಹುಡುಗಿರಿಗೆಲ್ಲ ಕಾಳಾಗ್ತಾನಲ್ಲ. ಮೊದಲು ಕಾವೇರಿ ಮೇಲೆ ಕಣ್ಣಿಟ್ಟಿದ್ದೆ, ಅವಳನ್ನೇ ರವಲ್ ಬೀಳಿಸ್ಕೊಂಬಿಟ್ಟ. ಇವಾಗ ಮೋನಿಕನ್ ಸರ್ದೆ. ಹೇಗಾದ್ರೂ ಸರಿ ನಾನು ಮಾತ್ರ ಮೋನಿಕನ್ ಕಳ್ಕೊಬಾರ್ದು. ಅವಳು ನನ್ನ ಸ್ವಂತ. ಹೌದು, ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಮೋನಿಕನೇ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ, ಹೇಳಿ ಮೋನಿಕಾ. ಏನ್ ಹೇಳೋದು? ಹೇಳ್ಬೇಕಾಗಿರೋದು ನೀವು. ಯಾಕೆ ಇವತ್ತು ಆಫೀಸಿಂದ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ಕಾವೇರಿ ನಮ್ಮಿಬ್ರನ್ನ ನೋಡಿ ಕ್ಲೋಸ್ ಆಗಿದೀವಿ ಅನ್ಕೊಂಡು ಕ್ಯಾಬಿನಿಗೆ ಕರೆದು ನನ್ನ ಬೈದಿದ್ದಕ್ಕೆ ಡಿಸ್ಟರ್ಬ್ ಆಗಿ ಹಾಗೆ ಬಂದ್ಬಿಟ್ರಾ? ಹೆಲೋ ಆದಿ, ನಿಮ್ಮನ್ನೇ ಕೇಳ್ತಾ ಇರೋದು. ಯಾವ ಕಾರಣಕ್ಕೆ ಹೇಳ್ದೆ ಕೇಳ್ದೆ ಹಾಗೆ ಹೋದ್ರಿ? ಮೋನಿಕಾ, ನೀವು ಹೇಳ್ದಂಗೆ ಕಾವೇರಿ ನಡ್ಕೊಂಡಿದ್ದ ರೀತಿ ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ಹೇಳ್ದೆ ಕೇಳ್ದೆ ಹಾಗೆ ಬಂದ್ಬಿಟ್ಟೆ. ಹೋಗ್ಲಿ ಬಿಡಿ, ಹೇಳೋರು ಹೇಳ್ತಾರೆ. ಆದ್ರೆ ನಮಗ್ ಹೇಗ್ ಬೇಕೋ ಹಾಗೆ ಹುಷಾರಾಗಿದ್ರೆ ಆಯ್ತು. ಸರಿ. ಸಂಜೆ ಕಾವೇರಿ ಮದ್ವೆ ಆಗಿದ್ ವಿಷಯ ಹೇಳ್ತೀನಿ ಅಂತ ಹೇಳಿದ್ರಿ. ಹೇಳ್ದೆ ಕೇಳ್ದೆ ಹಾಗೆ ಹೋಗ್ಬಿಟ್ಟಿದ್ದೀರಾ. ಸರಿ, ಈಗ್ಲಾದ್ರೂ ಹೇಳಿ.